Hello guys, welcome or welcome back to my channel. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೊತ್ತೈತಿ ನಾನು ಎಷ್ಟು ಮಂತ್ಸ್ ಆಯ್ತು ನಾ ಇನ್ಕನ್ಸಿಸ್ಟೆಂಟ್ ಆಗಿ. ಬಟ್ ಯರ್ ಸಿಸ್ಟರ್ ಈಸ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋ. ಇವತ್ತು ನಿಮಗೆ ಗೊತ್ತಿಲ್ಲ ಅನ್ನಿಸ್ತೈತಿ ನಾ ಎಲ್ಲದೇನೆ ಅಂತ. ಅದ್ರದ್ದು ಒಂದು ದೊಡ್ಡ ಸ್ಟೋರಿನ ಆಮೇಲೆ ಮತ್ತೆ ಪೋಸ್ಟ್ ಹಾಕಿರ್ತೀನಿ. ಓಕೆ, ಸೊ ನಾನು ನನ್ನ ಇಂಟರ್ನ್ಶಿಪ್ ಸಂಬಂಧ ಅಂತ ನಾನು ಬೆಂಗಳೂರಿಗೆ ಬಂದೀನಿ. ನಾ ಎಲ್ಲಿ ಮಾಡತ್ತೀನಿ, ಯಾವ ಪಿ ಜಿ ನಾಟ್ ರಿಯಲಿ ಡೀಟೇಲ್ಸ್ ಕೊಡ್ತೀನಿ, ಬಟ್ ನೆವರ್ ಮೈಂಡ್, ಕೀಪ್ ಇಟ್ ಅ ಸೈಡ್. ಮತ್ತು ಇವತ್ತು ನಾವು ಹೊಂಟೇವಿ ಬೆಂಗಳೂರದಾಗ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕೆ. ವೆಲ್ಕಮ್ ಟು ದ ಅಡ್ವೆಂಚರ್ ಇನ್ ಬೆಂಗಳೂರು. ಇದು ನಂದು ಸೀರೀಸ್ ಟೈಪ್ ವಿಡಿಯೋ ಮಾಡಲೇನ, ನಾ ಎಲ್ಲೆಲ್ಲೆಲ್ಲಿ ತಿರುಗಾಡಕ್ಕೆ ಹೋದೆ, ವಾಟ್ ಆಲ್ ಕ್ಯಾನ್ ಐ ರಿಕಮೆಂಡ್ ಟು ಯು ಗೈಸ್. ಹಾಂ, ಇವತ್ತು ನಾವು ಹೊಂಟೇವಿ ಚರ್ಚ್ ಸ್ಟ್ರೀಟ್ಗೆ. ನೋಡೋಣ ಅಲ್ಲೇ. ಈಗ ನಾ ವೀಡಿಯೋನ ಮಾಡತ್ತೀನಿ ಅಂತಂದ್ರೆ ವೈ ನಾಟ್ ಅ ಸ್ಮಾಲ್ ಟ್ವಿಸ್ಟ್ ಇನ್ ದ್ಯಾಟ್ ಅಂತ ಏನಿಲ್ಲ. ಚಾಲೆಂಜ್ದಾಗ ಏನಂತಂದ್ರೆ ಒಂದು 500 ಅಷ್ಟೇ ಇಟ್ಕೊಂಡು ಹೋಗಿರ್ತೀನಿ ನನ್ನ ಸಂಬಂಧ ಅಷ್ಟೇ. ಓಕೆ, ಅಕ್ಕ ತಂಗಿ ಅಣ್ಣ ತಮ್ಮಗಳಕ್ಕೆ ಸಪ್ರೇಟ್ ರೊಕ್ಕ. ನನ್ನ ಸಂಬಂಧ ನಾನು 500ದಾಗ ಏನು ತೊಗೋಬೋದಂತ, ವಾಟ್ ಆಲ್ ಕ್ಯಾನ್ ಐ ಪರ್ಚೇಸ್, ಏನೇನು ಏನೇನು ಕೊಂಡ್ಕೋಬಹುದು 500ದಾಗ, ನಾನು ಅದ್ರದ್ದು ಒಂದು ವಿಡಿಯೋ ಮಾಡಿರ್ತೀನಿ. ಅದರ ಸಂಬಂಧ ಸ್ಟೇ ಟ್ಯೂನ್ಡ್. ಸೊ ವಿತ್ ದ ಬೇರ್ ಮಿನಿಮಮ್ ನಾವು ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು, ಯಾವ ರಸ್ತೆ, ಯಾವ ಬಸ್, ನಮಗೆ ಏನೇನೇನೇನು ಎಕ್ಕಡೆದು ಗೊತ್ತಿಲ್ಲ. ನಾವು ಎಲ್ಲೋ ಒಂದು ನಿಂತೇವಿ. ನನಗೆ ಫುಲ್ ಒಂದು ಬ್ಲಾಗರದ್ದು ಫೀಲ್ ಬರತೈತಿ. ಬೈದು ನಾ ರಸ್ತೆ ಮೇಲೆ ವೈರ್ಗೇರಿ ಇಟ್ಕೊತೀನಿ. ಇಲ್ಲೇ ಇದ್ದವ್ರ ಮಂದಿಗೂ ಗೊತ್ತಿಲ್ಲ ಅವ್ರು ಎಲ್ಲಿ ಹೊಂಟಾರಿ, ಎಲ್ಲಿ ಏನು ಮಾಡತ್ತಾರಂತ. ನಾವು ರಸ್ತೆ ಅಡ್ಡಾಡತ್ತೀವಿ. ವಾಟ್ ಯು ಫೀಲ್ ಅಬೌಟ್ ಬೆಂಗಳೂರು? ಇವತ್ತು ಬಂದಿರಿ ನೀವು. ಹೌ ಡು ಯು ಫೀಲ್? ಬಂದು ಕೂಡ ಬಸ್ ಹುಡ್ಕೋದಾಗ್ಯದ, ನನಗಿನ್ನ ರೂಮ್ ನೋಡಿಲ್ಲ. ಹೌ ಡು ಯು ಫೀಲ್ ಡಾರ್ಲಿಂಗ್? ಫುಲ್ ಖರಾಬ್. ಹೌ ಡು ಯು ಫೀಲ್? ವೆರಿ ಬ್ಯಾಡ್. ಬ್ಲಾಕ್ कैसा लगा तुमको बेंगलुरु? मेरा तो दिमाग खराब हो रहा भाई, बसेस नहीं मिल रही. क्या बेंगलुरु ಇಲ್ಲಿ ಸಾಫ್ಟ್ ಹಾರ್ಟೆಡ್ ಮಂದಿ ಬಂದ್ರಂದ್ರೆ ಇಟ್ಸ್ ನಾಟ್ ಫಾರ್ ಯು. ಕರ್ರೆಗೂ ಇಟ್ಸ್ ನಾಟ್ ಫಾರ್ ಯು. ಯಾಕಂದ್ರೆ ಮಂದಿ ಒಮ್ಮಕ್ಲೇನ ಕಂಡಕ್ಟರ್ ನಿಮ್ಗೆ ಹತ್ತಿಸ್ಕೊಂತಾನ. ಖರೆ ಅವ್ನು ನೆಕ್ಸ್ಟ್ ನಿಮಗೆ ಎಲ್ಲಿ ಇಳಿಬೇಕು ಅದು ಹೇಳ್ಕೊಡಂಗಿಲ್ಲ. ನೀವು ಈಗ ಎಲ್ಲೋ ಒಂದು ನಾವು ಬಂದು ನಿಂತು ಬಿಟ್ಟೇವಿ. ನಾವು ಎಲ್ಲಿ ಚರ್ಚ್ ಸ್ಟ್ರೀಟಿಗೆ ಹೋಗೋರಿದ್ವಿ, ನಮಗೆ ಮುಂದೆ ಎಲ್ಲಿ ಹೋಗ್ಬೇಕು ನಮಗೆ ಗೊತ್ತಿಲ್ಲ. ನಾವು ಒಂದು ಕಡೆ ಎಲ್ಲೋ ಬಂದು ಒಟ್ಟು ನಿಂತು ಬಿಟ್ಟೇವಿ. ದಟ್ಸ್ ಖತಮ್, ಅಲ್ಲಿಗೆ ನಿಂತು ಬಿಟ್ಟೇವಿ ನಾವು. ಈಗ ನಮಗೆ ಮುಂದೆ ಎಲ್ಲಿ ಬಸ್ ಹಿಡಿಬೇಕು, ನಾವೇನು ಓಲಾ ಬುಕ್ ಮಾಡಬೇಕು, ಕ್ಯಾಬ್ ಮಾಡಬೇಕು, ವಿ ಹ್ಯಾವ್ ನೋ ಐಡಿಯಾ. ನಮ್ಮ ಕುಟಕ್ಕೆ ಹಂಗೆ ಈ ಜರ್ನಿದಾಗ ಸ್ಟೇ ಟ್ಯೂನ್ಡ್. ನೀವು ಈ ಊರಾಗಿದ್ದು ಎಷ್ಟು ವರ್ಷ ಆಯ್ತು? 26 ಇಯರ್ ಆಯ್ತು. ಹೆಂಗೆ ಅನ್ನಿಸ್ತೈತಿ ರೀ ಊರು ಹೆಂಗೆ ಅನ್ಸಲ್ಲ ಅಂದರೆ ಚೆನ್ನಾಗಿ ಕಾಣ್ತಿದೆ. ದುಡ್ಡಿರೋದಕ್ಕೆ ಇಲ್ಲಿ ವ್ಯಾಲ್ಯೂ ಮಸ್ತ್. ದುಡ್ಡಿದ್ದವ್ರು ಇಬ್ಬರು ಕನ್ನಡತಿ ದುಡಿಬೇಕು, ಯಾವುದೇ ಟೆನ್ಷನ್ ಇರಬಾರ್ದು. ಆವಾಗ ಲೈಫ್ನಲ್ಲಿ ಮುಂದೆ ಬರ್ಬೋದು. ಒಬ್ಬರು ಹೆಂಗಿದೆ ನೋಡಿರಲ್ಲ, ಸಾಲ ಚುಕೇಗಾನೆ ಅಂತ ಹೇಳ್ತಾಳೆ पुष्पराज, मैं झुकेगा नहीं. ಫೈನಲಿ ಇಲ್ಲಿ ನಾವು ಏನಿದೆ ಚರ್ಚ್ ಸ್ಟ್ರೀಟ್, ದ ಸ್ಟ್ರೀಟ್ಸ್ ಆಫ್ ಚರ್ಚ್ ಸ್ಟ್ರೀಟ್ ಏನು ಒಟ್ಟು ಇಲ್ಲಿ ಬಂದೀವಿ. ಲೆಟ್ ಮೈ ಶಾಪಿಂಗ್ ಬಿಗಿನ್. ಫಸ್ಟ್ ನಾವು ಹಂಗೆ ಒಂದು ರೌಂಡ್ ನೋಡ್ತೇವೆ. ನಾವು ನಮ್ದು ಒರಿಜಿನಲ್ ಶಾಪಿಂಗ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಎಲ್ಲ ನೋಡ್ತೇವೆ, ಯಾಕಂದ್ರೆ ಎಲ್ಲ ಕಡೆ ಮೊದಲು ಕಣ್ಣು ಆಡಿಸ್ಬೇಕು. ತಡ್ರಿ, ನಂದು ಮೈಕ್ ಬರೋಬ್ಬರಿ ಇಲ್ಲ. ಓಕೆ, ನನಗೂ ನೋಡು. ಸೊ ಇಲ್ಲಿ ಹೆಂಗೋ ಅಂತೂ ಇಂತೂ ಬಂದ್ವಿ. ಏನೋ ಒಂದು ಲೋಚ ಗಮಾಚ ಮಾಡ್ಕೊಂಡು ಆ ಅಂಕಲ್ ಕುಟಕ್ಕೆ ಲಿಜಿಡ್ 30 ಮಿನಿಟ್ಸ್ ನಾವು ಮಾತಾಡಿ ಆಟೋದಾಗ 6 ಮಂದಿ ಕುಂತ 200 ಉಳ್ಸಾಕೆ ಹೋಗಿ 400 ಜಡದ. ಯಾರಿಗೆ ಬೇಕಿತ್ತೋ ಶಿವ, ಯಾರಿಗೆ ಬೇಕಿತ್ತು. ಓಕೆ, ನೆವರ್ ಮೈಂಡ್. ಇಲ್ಲಿ ಎಷ್ಟೊಂದು ಸ್ಟಾಲ್ಸ್ ಇದಾವೆ. ನಾ ಕಾಣಂಗೆ ಇಲ್ಲ. ಖರೆ ವಾಪಸ್ ನಾವು ಮನೆಗೆ ಹೋಗೋ ತನಕ ಇನ್ನೂ ಲೇಟ್ ಆಕೈತದ. ಮೊದಲು ನಾವು ಏನಾದರೂ ಪೇಟ್ ಪೂಜೆ ಮಾಡ್ತೀವಿ, ನನ್ನ ಲೈಟಿಂಗ್ ಬರೋಬರ್ಬೋದು. ಮೊದಲೇ ನಾವು ಏನಾದರೂ ತಿನ್ನಕ್ಕೆ ಹೋಗ್ತೇವಿ, ಯಾಕಂದ್ರೆ ಹೊಟ್ಟೆ ಟ್ರುಮ್ ಅನ್ನತ್ತೈತೆ. ಅವಾಗಿಂದ ನನಗೆ ಅನ್ನಿಸ್ತೈತಿ ನಾವೇನೋ ಬೇರೆನ ಕಡೆ ಬಂದೇವಿ. ಚರ್ಚ್ ಸ್ಟ್ರೀಟ್ ಇಲ್ಲಂತಲ್ಲ, ಇಲ್ಲಿ ಏನು ನೋಡಿದ್ರೂ ಫುಲ್ ಕಮ್ಮಿದಾಗ ನಾತರ. ಜಸ್ಟ್ 1000 ರೂಪೀಸ್, ಜಸ್ಟ್ 1000. ಏನಾದರೂ ಬರ್ತೈತಂತ ಇಲ್ಲಿ ಬಂದೇವು. ನೋ,
ಯುಲ್ ಗೆಟ್ ಎವ್ರಿಥಿಂಗ್ ಎಟ್ 1000 ಆರ್ 300. ಒಂದು ಬಳಿ ಅಂದ್ರೂ ಒಂದು ಸಾದಾ ಬಳಿಗೆ ಇವ್ರು 400 ರೂಪಾಯಿ ಕೊಡತ್ತಾರ. ನಾವೇನೋ ಬೇರೆ ಕಡೆ ಬಂದೇವಿ, ಏನೋ ರಾಂಗ್ ఉంది. ಇದು ಯಾಕೋ ಏನೋ ಇದು ಸ್ವಲ್ಪ ಇಲ್ಲಿ ಈ ಏರಿಯಾ ಟೈಪ್ ಏನು ಮಾಡ್ಯಾರಲ್ಲ, ಇದು ಎಮ್ಲಿ ಲಾಪ್ ಆಗಲಿ ಅದು ಒಂದು ಐತಿ ಸೀರೀಸ್ ಸೇಮ್ ಥಿಯೇಟ್ ಅದು ಒಂದು ವೈಬ್ ಕೊಡ್ತಿರ್ತೈತಿ. ಐ ಡೋಂಟ್ ನೋ ವೈ, ಬಟ್ ಇಟ್ಸ್ ಕ್ವೈಟ್ ಕ್ಯೂಟ್. ಜಾಗ ಅಷ್ಟ ಕ್ಯೂಟ್ ಐತಿ, ಮಿಕ್ಕಿದೇನಿಲ್ಲ. ನಾ सब के सब बहुत मरमरा रहा है, कुछ ना कुछ खाने को चाहिए. हम क्या कर रहे हैं, हमको कुछ समझ नहीं आवता. ಈಗ ಈ ಹಶ್ವಿದಾಗ ನನಗೆ ಎಲ್ಲ ಆ್ಯಕ್ಷನ್ಸು ಬಾಯಲ್ಲಿಂತ್ರ ಬರತ್ತ. ಆ್ಯಂಡ್ ಐ ಲುಕ್ ಡಾಮ್ ಗುಡಿಯ ಥೋड़ा बहुत सेल्फ obsession ಬಂತಹ. ಸೊ ನನಗೆ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಯಾವ್ದು ಅನ್ನಿಸ್ತು ಬಾಬಾ ಅಂತಂದ್ರೆ, ಇಲ್ಲಿ ಯಾವುದೋ ಒಂದು ಬಿಗೀಸ್ ಬುರ್ಗಿರ್ ಅಂತೈತಿ. ನಮ್ದು ಆರಾಮ್ ಅಬ್ಬಬ್ಬ ಅಂತಂದ್ರೂ 300ದಾಗ ಬಂದು ಬಿಡುತ್ತೆ. 2 ಬರ್ಗರ್, ಒಂದು ಚೀಸ್ ಲೋಡೆಡ್ ಫ್ರೈಸ್ ಆಗಿರಲಿ, ಒಂದು ಹೆವಿ ದೊಡ್ಡ ಮಾಕ್ಟೇಲ್ ಆಗಿರಲಿ. ಲವ್ಡ್ ಇಟ್. तुझे फिट आएगा श्रुति? तुझे फिट आएगा? मुझे हाँ, तुझे पसंद आया? एकदम फिट आएगा. ಕಮ್ಮಿ ಬಿತ್ತಂತ ನಮ್ದ್ರು ಅನ್ನಕ್ಕೆ ಬರೋಂಗಿಲ್ಲ. ಬಟ್ ಇಲ್ಲಿ ಮೆಟ್ರೋ ಕಡೆ ಬಂದೇವಿ ನಾವು ಶಾಪಿಂಗ್ ಮಾಡೋಕ್ಕಂತ. ಹುಡುಕಾತೀವಿ ಹಂಗೆ ಸುಳ್ಳ ಕುಳ್ಳ. ಸೊ ನಾನಾ ಥರದ್ದಿದ್ದಾವೆ ಇಲ್ಲಿ. ಆನಿಮೇಸ್ದ ಕೀಚೈನ್ಸ್ ಇರಲಿ ಅಥವಾ ಅವ್ರದ್ದು ಟಾಯ್ಸ್ ಇರಲಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫೋಟೋ ಬೂತ್ ಇರಲಿ. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ ನಾನು, ಆಲ್ ಸ್ಪೆಷಲಿ ಫಾರ್ ಫೋಟೋ ಬೂತ್. ಇನ್ನೊಂದು ಮಜಾದ ಮಾತನ್ಲಿ, ನಂದು ಟ್ರೈನ್ ಹೋಗಿಬಿಟ್ಟೈತಿ. ನನ್ನ ಫ್ರೆಂಡ್ಸ್ ಅದ್ರೊಳಗೆ ಹೋಗ್ಯಾರ, ನಾವು ಒಬ್ಬಕಿನ ಕಾಯತೀನಿ ವಿತ್ ದಿಸ್ ಲಗೇಜಸ್. ಅವಾಗ್ಲಿಂತ್ರ ನನಗೇನು ಸಿಕ್ಕಿಲ್ಲ, ನಾನು ಜಾಸ್ತಿ ತೊಗೊಂಡಿಲ್ಲ ಅಂತಿತ್ತು. ಬಟ್ ಭಾಳಷ್ಟು ತೊಗೊಂಡೇನಿ, ನೆವರ್ ಮೈಂಡ್. ಸೊ ಇನ್ ದ ಲಾಸ್ಟ್ ಕಂಕ್ಲೂಷನ್ ಮಾಡ್ಬೇಕಂತಂದ್ರೆ, ಚರ್ಚ್ ಸ್ಟ್ರೀಟಿಗೆ ಹೋಗೋದು ನಾಟ್ ನೆಸಸರಿ ಇತ್ತು. ಇಲ್ಲಿ ನಾವು ಜಯನಗರಕ್ಕೆ ಇಳಿದೇವಿ. ಅಯ್ಯೋ ದೇವ, ಈವ್ನಿಂಗ್ ಆಗೈತಿ ಇಲ್ಲಿ ಪೂರ್ತಿ ಮಾರ್ಕೆಟ್ ಕುಂತೈತೆ. ಹೊಟ್ಟೆಯಾಗಿ ಎಷ್ಟು ಚುರುಮ್ ಅನ್ನತ್ತೈತೆ. ಆದ್ರೂ ಅಲ್ಲಿಂತ್ರನೂ ನಾನು ತೊಗೊಂಬಂದೇನಿ. ಸೊ ದಟ್ ವಾಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇದು ಅಡ್ವೆಂಚರ್ದಾಗ ಇರ್ರಿ. ನಾ ಬೆಂಗಳೂರದ್ದು ಒಂದು ಸೀರೀಸ ಮಾಡತ್ತೀನಿ, ನೋಡ್ಕೊಂತ ಇರ್ರಿ. ಥ್ಯಾಂಕ್ ಯು, ಲವ್ ಯು ಆಲ್.